ಹಾಗೆ ಇವನು ಲವ್ ಮಾಡಿ ಮದುವೆ ಮಾಡ್ಕೊಂಡ ದೊಡ್ಡ ಮಂಗಿ ಆದ್ ನೀವು. ನಾನು ರಾಜ ನಂಗಿರ್ತೀನಿ. ಏನ್ ಮಾಡ್ತಿದ್ದಿ? ಮನ್ಯಾಗ ಅಪ್ಪ ಅಬ್ಬಾನು ಹೊರಗೆ ಹಾಕಿರು. ಈಗ ತಿನ್ನಾಕ ಕೂಡಿಲ್ಲ. ಇದೊಂದು ಆಕಳ ಕಟ್ಕೊಂಡ ಜೀವನ ನಡ್ಸೋದಾಗೈತಿ. ಏನ್ ವಟ್ಸತಿ ಏನಿಲ್ಲ ಹಂಗೆ. ನಿನ್ ಕಟ್ಕೊಂಡ್ ನಾ ಏನ್ ದೊಡ್ಡ ರಾಣಿ ತರ ಇರಾತಿಲ್ಲ. ನಾ ಏನ್ ರಾಜ ನಂಗದನು? ಹಾ ಮತ್ ನೀ ದೊಡ್ಡ ರಾಜ್ಯದೇನ್ ಹೇಳ್ತಿ ನನ್ ಮುಂದ. ಇದು ಒಂದ್ ಆಕಳ ತಗೋತಿ, ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲಿ ನಿಂತು ಬಂತಿರ್ತಿ. ನಡಿ ಏನಾರ ಕೆಲ್ಸಾರ ಮಾಡಿ ನಡಿ. ಅಲ್ಲ ಆಕಳ ಮೇಸುದು ಒಂದ್ ಕೆಲಸನ. ನಂಗ್ ಗೊತ್ತೈತಿ ಅದರಿಂದ ಜೀವನ ನಡಿವಾತ್, ಹೊಟ್ಟಿ ನಡಿವಾತ. ಒಂದ್ ಆಕಳ ಐತಿ ಮತ್ತೆ ಮಾಡಿದ್ ನನಗ. ನಾ ನೋಡ್ತೇನೆ ಅದ್ರದ. ನಡಿ ಏನಾರ ಕೆಲ್ಸಕರ ಹೋಗ್ ನಡಿ. ನನಗ್ ಕೆಲಸ ಮಾಡಾಕದು ಆಗುದಿಲ್ಲ. ಅಲ್ರಿ ಮದ್ವಿಕ್ಕಿಂತ ಪೈಲ ದೊಡ್ಡ ದೊಡ್ಡ ಮಾತು ಹೇಳ್ತಿದ್ದಿ. ರಾಣಿ ತರ ಇಡ್ತೇನೆ ನಿಂಗ್ ಒಂದ್ ಸಲ ನೋಡಿಲ್ಲ ಏನಿಟ್ಟಿ ನೋಡ. ಅದ್ ಒಂದ್ ಗುಡ್ಸ್ಲ ತಂದಿಟ್ಟಿ. ನಾನು ಹಂಗ ತಿಳ್ಕೊಂದಿನಿ. ಮದ್ವೆ ಆದ್ಮೇಲೆ ರಾಜ ನಂಗಿರ್ತಾನ ಅಂತ ಹೇಳಿ. ಈಗ ನೀ ದುಡಿಬೇಕ್, ನನ್ಗೇನ್ ಐತಿ ಆಕತ್. ಅಪ್ಪ ಅವನು ಹೊರಗೆ ಹಾಕಿರ ಇನ್ನೇನ್ ಮಾಡಾಕತಿ? ಮತ್ ನೀ ದುಡದ್ ಸಾಕ, ನನ್ಗೇನ್ ಐತಿ. ನಮ್ಮ ಅಪ್ಪನು ಬಾಳ ದೊಡ್ಡ ಮನಿತನ ತಂದಿದ್ದ ನನ್ಗೋಸ್ಕರ. ರಾಣಿ ಹಂಗ ಇರ್ತಿದ್ದೆ. ನಮ್ಮ ಅಪ್ಪ ಅವನು ದೊಡ್ಡ ಮನಿತನದವ್ರ, ಅವ್ರೇನ್ ಸಣ್ಣ ಮನಿತನದವ್ರ ಅಲ್ಲ. ನಿನ್ನ ಮದ್ವಿ ಮಾಡ್ಕೊಂಡ ಈ ಸ್ಥಿತಿ ಬಂತ ನನಗ. ನಾ ಏನ್ ಮಾಡ್ಕೊ ಅಂತ ಬಂದಿರ್ಕಿಲ್, ನೀನೇ ಹಿಂದಿಂದ ಬಂದಿದ್ದಿ. ಆತ್ ಸುಮ್ನರಿ. ಈಗ ನನಗ ಕೆಲಸ ಮಾಡಕ್ ಆಗುದಿಲ್ಲ. ಕೆಲ್ಸ ಮಾಡಕ್ ಆಗುಲ್ಲ ಅಂದ್ರೆ ಹೊಟ್ಟಿಗೇನ್ ತಿನ್ನೋನ? ಮನ್ಯಾಗ ಏನಾರ ಬಿಸ್ನೆಸ್ ಮಾಡೋಣ. ಬಿಸ್ನೆಸ್ ಗಿನ ಹೋಗ್, ಗೌಂಡಿ ವಾರಕ್ ಹೋಗ್. ಗೋಂಡಿ ಹೊರೆ ಮತ್ತ ಗೋಂಡಿ ಹೊರೆ ಅದು ಎಲ್ಲ ನಿಗುದಿಲ್ಲ. ಮನ್ಯಾಗ ಯಾವ್ದಾರ ಒಂದ್ ಕೆಲಸ ನೋಡು. ಮನ್ಯಾಗ ಯಾವ್ದಾರ ಕೆಲ್ಸ ಅಂದ್ರ ಅದಕ್ಕೇನ್ ರೊಕ್ಕ ತೂಸಬೇಕು. ನೋಡುನ ಅಟ್ಟ ಸಣ್ಣ ಇದ್ರ ಯಾವರ ಈ ರೊಟ್ಟಿ ಮಷೀನ್, ಹಪ್ಪಳ ಮಷೀನ್ ಅದು ಇರ್ತಾವಲ್ಲ. ತಲೆಗೆಲ್ಲಿ ಕೆಟ್ಟತೇನ? ಅದಕ್ಕೆ ಲಕ್ಷ ಗಂಟ್ಲೆ ರೊಕ್ಕ ಬೇಕಾವೆ. ನಮ್ಮಂತವ್ರ ಕೆಲ್ಸ ಅಲ್ಲದ. ರೊಟ್ಟಿ ಮಷೀನ್ ಲಕ್ಷ ಗಂಟ್ಲೆ ಯಾರು ಹೇಳಿದಾರ ನಿನಗ? ಮತ್ತ 3-4 ಲಕ್ಷ ಇರ್ತೈತ ಅದಕ್ಕ ರೊಕ್ಕ. ನಿನ್ಗೇನ್ ಗೊತ್ತಾ? ಬಾ ಮನಿ ಕಡೆ ಹೋಗೋಣ. 3-4 ಲಕ್ಷ ಅಂತ. ಬಾರೋ ಮನಿ ಕಡೆ ಹೋಗೋಣ ಬಾ. ಸುಮ್ಮ ಆಕಳ ಬಿಟ್ಟೆನ. ಇದ ರಾಡಿ ಆತ್ ನಿಂದ. ಏನಿದ ಜನ್ಮದ ಜೋಡಿಗಳ ಜಗಳ ಮಾಡ್ಕೊಂತ ನಿಂತೀರಿ? ಏನ್ ಜನ್ಮ ಜೋಡಿ ನಾವು ತಗೊಂಡ್ ಏನ್ ಮಾಡ್ತಿ ತಗೋ. ನಮ್ಮನ್ 2 ವರ್ಷದಿಂದ ಏನ ನಿಮ್ಮನ್ನ ಹೇಳಾರಿಲ್ ಕೇಳಾರಿಲ್ ಹಂಗ್ ಮಾಡತ್ತಿದ್ರಲ್ಲ, ಲವ್ ಮಾಡಿ ಮದ್ವಿ ಮಾಡ್ಕೊಂಡ. ಅವಾಗ ನಮ್ಮ ಅಪ್ಪನ ಮಾತ್ ಕೇಳಿದ್ರ ನಾನು ನಮ್ಮ ಅಪ್ಪನ ಮಾತ್ ಕೇಳಿದ್ರಿ ಈ ಸ್ಥಿತಿ ಬರ್ತಿರ್ಕಿಲ್ಲ ನನಗ. ನನಗೂ ಬರ್ತಿರ್ಕಿಲ್ಲ. ಅದಕ್ಕ ಹೇಳುದು, ಹಿರಿಯಾರು ನೋಡಿದ ಹೆಣ್ಣ ಮದ್ವಿ ಮಾಡ್ಕೋಬೇಕ. ಸೋಮಣ್ಣ ಲವ್ ಮಾಡೋದ್ ಮುಂದ್ ಏನ್ ತಿಳಿದಿಲ್ಲ. ಯಾರು ಏನ್ ಹೇಳಿದ್ರು ಕೇಳುದಿಲ್ಲ. ಅವಾಗ ಕಿವಿ ಹಿಂಗಿರ್ತಾವ. ಕಿವಿ ಈ ಕಡೆ ಏನು ಕೇಳ್ಸಲ್ಲ. ನಿನ್ಗೂ ಅವಾಗ ಅಪ್ಪ ಅವ್ವ ಹೇಳಿರ್ಲ ಬ್ಯಾಡ ಅಂತೇಳಿ ಹೇಳಿ ಕೇಳಲಿಲ್ಲ. ಈಗ ನೋಡಿ ಜಗಳ ಮಾಡ್ಕೊಂತ ನಿಂತೀರಿ. ಅಲ್ಲಿ ಏನಾರ ಒಂದ್ ಕೆಲಸ ನೋಡಪ್ಪ. ಇಲ್ಲಾರ ಕೆಲಸ ಬೇಕು ಇಬ್ರು ಗಂಡ ಐತಿಗ. ಏನ್ ಮಾಡ್ಲಿ ಅಣ್ಣ? ಹಾಗಾರ ನಮ್ಮ ಹೊಲ್ಲಾಗ ಮನಿ ಕುಲ ಐತಿ, ಅಲ್ಲೇ ಕುಲ ಐತಿ, ಅಲ್ಲೇ ಉಳಿದ್ ಬಿಡ್ರಿ. ಅಲ್ಲೇ 4 ಎಮ್ಗಳು ಅದಾವ, 2 ಆಕಳ ಅದಾವ. ಅವಕ್ ಶಗನ ಬಳಿದು ಹಾಲು ಡೈರಿಗೆ ಹಾಕುದು. ಸೆಕೆಂಡ್ ಇಯರ್ ಕಲ್ತನ್ನ ಏನ ದನ ಮೆಸಲಿ. ಮತ್ ಈಗ ಏನ್ ಮಾಡತ್ತೀನಿ? ದನಾನ ಮೆಸತ್ತಿಲ್ಲ. ನಮ್ದ ಆಕಳ. ಇಲ್ಲಿ ಮಾಡೋದನ ಅಲ್ಲಿ ಮಾಡೋದನ ಎಲ್ಲ ಹೊಂಡಲ್ವಾ? ಅದೆಲ್ಲ ಆಗುದಿಲ್ಲ ಅಣ್ಣ. ನಾನು BA ಕಲಿತೇನೆ. ಹೌದು. ಆಯ್ತವಾ, ಪಾಲಿಗೆ ಬಂದಿದ್ ಪಂಚಾಮೃತ ಅನುಭವಿಸ್ರಂಗಾರ. ನನಗ ತಿಳಿದಟ್ಟ ಹೇಳಿನಿ. ಕೆಲ್ಸ ಕೇಳಿದ್ರೆ ಕೆಲ್ಸ ಕೊಡಕ್ಕ ನಿಂತೀನಿ. ಮತ್ ನೀವ್ ಒಳ್ಳೆ ಅಂದ್ರೆ ಯಾರೇನ್ ಮಾಡೋದು? ಹಂಗಲ್ಲ ಅಣ್ಣ, ನಮ್ ತಕ್ಕಂಗ ಯಾವ್ದಾರ ಕೆಲ್ಸ ಇದ್ರ ನೋಡ್ಲ ಅಣ್ಣ. ನಿಮಗ್ ತಕ್ಕಂಗ ಕೆಲ್ಸ ಕೊಡುವಟ್ಟ ಕೆಪಾಸಿಟಿ ಇಲ್ಲವ ನಂದ್ ಏನೋ ಇದ್ರು ಹೊಲ ಮನಿ, ಅಲ್ಲಿ ಆಕಳ ಇರ್ತಾವ, ಏಮ್ ಇರ್ತಾವ, ಅಲ್ಲೇ ಏನಾರ ಮಾಡ್ಕೊತ ಇರುದ್ ನೀವು. ಆತ ಹೋಗ್ ಸುಮನ್. ಆತ್ಪ ನಿಮ್ ಹಣಿ ಪಾಲಿ ಬಂದಿದ್ ಪಂಚಾಮೃತ ಯಾರೇ ಮಾಡಾಕತ್ತಿ? ಬಾ ಅನ್ಭವಿಸ್ರಿ. ಬಾ ಸುಮ್ನೆ. ಮಂಜಾನ ಜನ್ಮದ ಜೋಡಿ ಬರ್ರಿ ನಡಿಪ. ಏನ್ ಅಸಹ್ಯ ಮಾಡತ್ತೇನಪ್ಪ ಜನ್ಮ ಜೋಡಿ ಅಂತ? ಜನ್ಮದ ಜೋಡಿಗಳಪ್ಪ ನೀವು. ನಿಮ್ಮನ್ನು ಜನ್ಮದ ಜೋಡಿ ಕೇಳ್ತೀರಿ. ಇವ್ರು ಕಟ್ಕೊಂಡ ನನ್ಗತಿ ಜನ್ಮದ ಇದಿ ಆಗೈತೇನ? ಇವೆಲ್ಲಾ ಮನಿ ಬಿಟ್ಟು ಬರುವಾಗ ಇದ ಪರಿಸ್ಥಿತಿನ ನೋಡ್ರಿ. ನಮಗ ಗೊತ್ತಲ್ಲ ಅಂತ ಇದ್ದೇನೆ. ಸಾಕತ್ ನೋಡಿ ಒಲವ್ ಸ್ಟೋರಿಗಳು ನಾವೆಲ್ಲ ಇಂತಾವ. ನಮಗ ಅವಾಗ ರಗಡ್ ತರ ಹೇಳಿರಪ್ಪ. ಯಾರು ಹೇಳಿದ್ರು ನಮಗೇನ ಕಿವಿಯಾಗ ನಾಟ್ಲಿಲ್ಲ. ಅದ ಕಿವಿಗೆ ಕುದುರಿ ಕಟ್ಟಿರ್ತಾರ ಹಿಂಗ ಸೈಡ್ ಏನೋ ಅಂತಾರ ನೋಡ. ಹಂಗ ಕಣ್ಣಿಗೆ ಏನ್ ಮುಂದಿನ ಬಾಜುಕಿನ ಕಾಣ್ದಂಗ ಹಂಗಿರ್ತದ. ಇರ್ಲಿ ಎತ್ತರ ಗಂಡ ಹಿಂತಿ ಹೊಟ್ಟೆ ತುಂಬ್ಕೊಂತ ಹೋರಿ ಮನಿ ಬಿಟ್ಟು ಬಂದಿರಿ. ಹೆಂಗಿದ್ರು ಏನ್ ಮಾಡಕ್ ಬರುದಿಲ್ಲ. ಪರಿಸ್ಥಿತಿ ಮತ್ ಹಂಗ ತಂದಿರ್ತದ ನಿಮಗ. ಪಾಪ ನೀವ್ ಮಾಡೋದ್ ಅಲ್ಲದ, ಅದು ನಿಮ್ಮ ಕರ್ಮ. ಅದ ಅನುಭವಿಸ್ಬೇಕ. ಮತ್ ಏನ್ ಮಾಡೋದು? ಅಲ್ಲ ಏನಾರ ಒಂದ್ ಉದ್ಯೋಗ ಹಿಂಗ್ ಮಾಡ. ಗೊಂಡಿ ಹರಕ್ ಹೋಗಲ್ಲ, ಇಬ್ರು ಗೊಂಡಿ ಹರಕ್ ಹೋಗ್ರಿ. ಏನು ಲವ್ ಮಾಡಿ ಮದ್ವಿ ಮಾಡ್ಕೊಂಡು ಗೊಂಡಿ ಹರಕ್ ಹೋಗಂತೀವಲ್ಲ, ಎಷ್ಟ್ ಶಾನೆ ಅಂತನ್ನ. ಗೊಂಡಿ ಹರಕ್ ನಿಗುಲ್ಲ. ಸೆಕೆಂಡ್ ಇಯರ್ ಇಬ್ರು ಎಜುಕೇಟೆಡ್ ಗಳ ನೀವ.
ಅಂದ್ರ ನಿಮಗ ಎಮ್ಮಿ ಮೇಸೋದ್ ಅದು ನಡಿದಿಲ್ಲ, ನಡೀತಲ್ಲ ಅದು ನಡಿದಿಲ್ಲ. ಒಂದ್ ಆಕಳ ಐತಿ ಮನ್ಯಾಗ ಅದ ಬಿಟ್ಕೊಂಡ್ ಈ ಆಕಳ ಯಾಕೆ ಮೇಸಾತಿದ್ ನೀನು? ಸಾತನಪ್ಪ ಮತ್ತೆ ಏನ್ ಮಾಡಾಕ್ ಬರ್ತೈತಿ, ಬಟ್ಟೆ ತುಂಬ್ಕೊಳಕ್ ಬೇಕಲ್ಲ, ಮತ್ತೆ ಏನಾರ ಬೇಕಲ್ಲ. ಕರೆಕ್ಟ್ ಐತಿ. ನೀವು ಗೋಂಡಿ ಹರಿನೂ ನಡಿಲ್ಲ. ಮಾತು ಗೌಂಡಿ ಹೊರೆ ಹೋಗಂದ್ರೆ ನಾ ಬಿಸ್ನೆಸ್ ಮಾಡ್ತೇನೆ. ಬಿಸ್ನೆಸ್ ನಮ್ ಕೈಲಿ ಎಲ್ಲಿ ಬಿಸ್ನೆಸ್ ಆಗ್ಬೇಕು? ಬಿಸ್ನೆಸ್ ಯಾವಾಗ ನಡೀತದ್ಲೆಪ್ಪ? ನೀ ಏನ್ ಅಲ್ವೋ ಈಗ ಮನ್ಯಾಗ ಕುಂತ ಏನಾರ ರೊಕ್ಕ ಮಾಡೋದು ಅದು ತಡಿ ಬಿಸ್ನೆಸ್ ಮಾಡ್ಬೇಕಂತ ಪ್ಲಾನ್ ಐತ್ಲ ನಿಮಗೆ? ಒಂದ್ ಐಡಿಯಾಲೆ ಏನಪ್ಪಾ ಅದು? ಏನ್ ಗೊತ್ತೈತಿ, A1 ಗ್ಲೋಬಲ್ ಮಷಿನ್ ಅಂತ ರೊಟ್ಟಿ ಮಾಡೋ ಮಷಿನ್ ಸಿಗ್ತಾವ. ಎಲ್ಲಿಪಾ ಅಂತಂದ್ರ ಹುಬ್ಳ್ಯಾಗ. ಹುಬ್ಳಿ ತಾರ್ಯಾಳ ತಾರೆ ಇಂಡಸ್ಟ್ರಿಯಲ್ ಏರಿಯಾದೊಳಗ ಮಸ್ತ್ ಅಂದ್ರ ಮಸ್ತ್ ಪೈಕಿ ಮಷಿನ್ಗಳು ಸಿಗ್ತಾವ. ನಿಮ್ ಇಬ್ಬರು ಅಲ್ಲೇ ಕರ್ಕೊಂಡ್ ಹೋಗ್ಕಣ, ಅವ್ಲೇ ಮಷಿನ್ ನೋಡ್ಕೊರಿ. ಎಲ್ಲ ಒಂದು ಅದು ಹೆಂಗಿರ್ತೈತಿ, ಒಂದ್ ಸಾಂದ್ರಿಂದ ಹಿಡ್ಕೊಂಡ್ ದೊಡ್ಡ ಮಠ ಮಷಿನ್ ಇರ್ತಾವ. ನಿಮಗ್ ಯಾವ್ದು ನಿಗ್ತೈತ್ಲ ಅದೊಂದ್ ಮಷಿನ್ ತೋರಿ. $3 ಲಕ್ಷ 4 ಲಕ್ಷ ಇಲ್ಲ 3-4 ಲಕ್ಷ ಆಗಲ್ಲ, ಏನಿಲ್ಲ ಅವೆಲ್ಲ ಅಂತ ಇದ್ದು. ಈಗೀಗ ಸಣ್ಣ ಮಷಿನ್ ಇಂದ ಹಿಡ್ಕೊಂಡ್ ಏಕದಮ್ ದೊಡ್ಡದಾಗ ತಗೋತೀರಿ. ಸಾಂತ್ ತಗೋರಿ, ಸಾಂತ್ ತಗೋರಿ. ಅದರಿಂದ ನಾ ನೋಡಿರ್ಲು ಸೂರ್ಯವಂಶಿ ಸಿನಿಮಾ ಹಂಗ ಸಾಂದ್ರಿಂದ ದೊಡ್ಡದ್ ಮಾಡೋದ. ಇಷ್ಟ್ ಮಾಡ್ರಿ ಮಷಿನ್ ಅಲ್ಲಿ ತೋರ್ಸಾ ಹೋಗ್ತೀನಿ ನಿನಗ. ನೀವ್ ಹೂ ಅಂದ್ರ ಈಗ ನಡಿ, ನನಗೂ ಈಗ 2 ತಾಸ ಫ್ರೀ ಅದನ್ನ ಈಗ ಏನ ಹೋಗಿ ಬರೋಣ ಇಲ್ಲಿ. ಹೋಗಿ ತೋರಿಸ್ತಾ ನಿನಗ ಅಲ್ಲಿ. ನಿಮ್ ಇಬ್ಬರಿಗೆ ಹೂ ಅನಿಸ್ಯಾರ ಮಷಿನ್ ತಗೊಂಡ್ಬಿಡೋಗ್ರಿ. ಆತಂಗಾರ ಇಲ್ಲೇ ಬಾಯ್ತು ಹೋಗ್ಬಿಡೋಣ. ನಡಿ ಏರ್ ನಡಿ, ಏನಾಗುಲ್ಲ ಇರುವಂತ ಇನ್ನೇಲಿ ಮಾತ್ರ A1 ಗ್ಲೋಬಲ್ ಮಷಿನರೀಸ್, ತಾರಿಹಾಳ್ ಇಂಡಸ್ಟ್ರಿಯಲ್ ಏರಿಯಾ, ಹುಬ್ಬಳ್ಳಿ. ಇಲ್ಲಿ ಬಂದು ನೀವು ನಮಗೊಂದು ಕಾಲ್ ಮಾಡಿದ್ರೆ ಸಾಕ, ನಿಮ್ಗೆ ಯೋಗ್ಯ ದರದಾಗ ಮಷಿನ್ ಕೊಡ್ತೇವೆ ನಾವು. A1 ಗ್ಲೋಬಲ್ ಮಷಿನರೀಸ್, ತಾರಿಹಾಳ್ ಇಲ್ಲೇನ? ಇವ್ರು ಅಕ್ಕಾರ ಯಾವ್ದೋ ತಗೊಂಡಾರಲ್ಲಪ್ಪ ಮಷಿನ. ಅಕ್ಕಾರ ತಗೊಂಡ್ರೇನ್ರಿ? ತಗೊಂಡೈತ್ರಿ. ಹೌದ್ರಿ? ಯಾವ್ರಕ್ಕ? ನಾವ್ ಕುಷ್ಟಗಿರಿ. ಕುಷ್ಟಗಿರಿ? ಈ ಪಯಾತ್ ಕುಷ್ಟಗಿ ಊರ. ನಮ್ಮ ಮಂದಿ ಒಯ್ದಿದ್ರಾರಿ ನಮ್ಮ ಅಣ್ಣಾರ್ರಿ. ಹೌದ್ರಿ? ನಾವು ಅಲ್ಲೇ ಇದು ನೋಡ್ಕೊಂಡು ಚಲೋ ಐತ್ರಿ, ಎಲ್ಲಾ ಸ್ಟ್ಯಾಂಡರ್ಡ್ ಅದಾವ್ರಿ. ಹೌದ್ರಿ? ಹಂಗಾಗಿ ಇಲ್ಲೇ ತಗೊಂಡ್ ಹೋಗಿ ನಾವು ಮಷಿನ್ ತಗೋಬೇಕಂತ ಹೇಳಿ ಬಂದ್ರಿ. ನಾವು ಮಷಿನ್ ಇವ್ರ ಅದಾವ್ರಿ, ತಗೋರಿ. ಈ ಮಂಜುನ ಹೇಳ್ರಿ, ತಗೊಂಡಿವ್ರಿ. ಮಂಜುನ ಹೇಳ್ರಿ. ಅದಕ್ಕ ಅಲ್ಲಿ ಎಲ್ಲಾ ಬಂದಿವ್ರಿ. ಬಾಳ ಇದಿದ್ ಕ್ವಾಲಿಟಿ ಇದ್ದಿಲ್ರಿ. ಮುಂಚೆ ಇದು ಒಯ್ದಿದ್ವಲ್ರಿ, ಈಗಾಗ್ಲೇ 1 ವರ್ಷ ಆಯ್ತ್ರಿ. ಹೌದ್ರಿ? ಚಲೋ ಬಂದೈತ್ರಿ, ಮಷಿನ್ ಚಲೋ ಬರ್ತಾವ್ರಿ. ಗ್ಯಾರಂಟಿ ಅದಾವ್ರಿ. ಗ್ಯಾರಂಟಿ ಮೇಲೆ ಗ್ಯಾರಂಟಿ ಮೇಲೆ. ನಿಮ್ ಊರ್ ಕಡೆ ಹೇಳಿರನ್ರಿ ನಿಮಗ್ರಿ? ಇಂತಲ್ಲಿ ಮಷಿನ್ ಚಲೋ ಸಿಗ್ತಾವ. ನಾವ್ ಮುಂಚೆ ಒಂದ್ ತಗೊಂಡ್ ಹೋಗಿವ್ರಿ. ಕೈಸಿದಾರಲ್ಲ ಬಂದ್ ತಗೊಂಡಾರ. ಬರೀ ಹಂಗಾರ ಮಷಿನ್ ನೋಡೋಣ. ಚಲೋ ಅದಾಳ್ರಿ, ತಗೊಂಡ್ ಹೋಗ್ರಿ. ಚಲೋ ಆಗ್ತದ್ರಿ. ನಾವು ತಗೊಳಕ ಬಂದವ್ರಕ್ಕ. ಇದ ನೋಡಪ್ಪ, ರೊಟ್ಟಿ ತಯಾರು ಮಾಡೋ ಫ್ಯಾಕ್ಟ್ರಿ. ಮಾಲಕ್ರ ಬರ್ರಿ, ಎಲ್ಲ ಡೀಟೇಲ್ ಹೇಳ್ತಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮ್ ದೋಸ್ತ್ರಿ ಇವಾಗ ಒಂದು ರೊಟ್ಟಿ ಮಷಿನ್ ಬೇಕಾಯ್ತ್ರಿ. ರೊಟ್ಟಿ ಮಾಡೋ ಮಷಿನ್ ರೀ ಬೇಕಾಯ್ತ್ರಿ. ಪಾಪ ನಿರುದ್ಯೋಗಿರಿ. ಹೌದ್ರಿ? ಹಿಂಗಾಗಿ ಸ್ವಲ್ಪ ಕೆಲಸ ಹಚ್ಕೊಡೋಣ ಆಯ್ತಾ? ನನಗ ಗೊತ್ತಿತ್ರಿ ಸರ್, ನಿಮ್ಮ ಫ್ಯಾಕ್ಟ್ರಿ ಎಲ್ಲ ಗೊತ್ತಿತ್ತು ನನಗ. ಆಲ್ರೆಡಿ ನಮ್ಮ ದೋಸ್ತರದು ಎಲ್ಲ ನಿಮ್ ಕಡೆಯಿಂದ ಓದಿದ್ರಂತ. ಅದಕ್ಕಾಗಿ ಅವರ ಡೀಟೇಲ್ ಹೇಳ್ತಾರ ಅಂತ ಕರ್ಕೊಂಡ್ ಬಂದಾರ ಸರ್. ಇವಾಗ ಗಂಡ ಹೆಂಡ್ತೀರಿ ಇಬ್ರು ಸರ್, ಮನ್ಯಾಗ ಕೆಲಸ ಮಾಡ್ತಾರ್ರಿ. ಆಯ್ತು ಬರ್ರಿ. ನಿಮ್ಗೆ ಏನ್ ನಿರುದ್ಯೋಗಿ ಏನಾಗ್ತೀರಿ, ನೀವು ಇದ್ರೊಳಗೆ ಬೇಕಾದಂಗ ನೀವು ತಿಂಗಳ ಸಂಪಾದನೆ ಮಾಡ್ಕೋಬಹುದು. ಹೌದು ಸರ್, ಹೌದು. ಅದ್ ನಿಮ್ಗೆಲ್ಲ ಡೀಟೇಲ್ಸ್ ಹೇಳ್ಕೊಡ್ತೀನಿ ನಾನು ನಿಮ್ಗೆ. ಹ್ಞೂ ಸರ್, ಅದ ಡೀಟೇಲ್ ಹೇಳ್ಬಿಡ್ರಿ ಅವ್ರಿಗೆ. ಈಗ ಮಷಿನ್ ಚಾಲು ಮಾಡ್ರಿ ಸರ್. ಇದು ಸಣ್ಣ ಮಿಷನ್ ಅನ್ರಿ ಸರ್? ಇದು ಸಣ್ಣ ಮಷಿನ್ ರೀ. ಇದು ಮನಿ ಇದು 2 ಸೇಮ್ ರೀ. ಇದು ಸಣ್ಣ ಮಷಿನ್ ರೀ, ಮನಿಗೆ ಅಷ್ಟ ಅಂತ ಹೇಳಿ ನಾವು ಯೂಸ್ ಮಾಡುದ್ರಿ. ಕೆಲವು ಮಂದಿಗೆ ಈಗ ರೊಟ್ಟಿ ಬಡಿಬೇಕಾದ್ರೆ ಹೆಣ್ಮಕ್ಳಿಗೆ ವಜ್ಜಾಗ ಆಗ್ತೈತ್ರಿ. ಹೌದು ಸರ್, ಈಗಿನ ಕಾಲದಾಗ ಎಲ್ಲಿ ಬಿಡ್ರಿ ಸರ್. ಈ ಅದಕ್ಕ ಅಂತ ಹೇಳಿ ಏನ್ ಬೇಡಪ್ಪ ಅಂತ ಹೇಳಿ ಗಂಡನ ಹೆಂಡತಿ ಮೇಲೆ ಜಾಸ್ತಿ ಪ್ರೀತಿ ಇದ್ದಾರೆ ಏನ್ ಮಾಡ್ತಾರ್ರಿ, ತಗೊಂಡ್ ಹೋಗಿ ಇಂತ ಮಷಿನ್ ಕೊಡಾಕತ್ತಾರ. ಜಾಸ್ತಿ ಇದು ಮಾಡ್ಕೊಬಾರ್ದಂತ. ಇದು ಮಿನಿ ರೆಗ್ಯುಲರ್ ಅಂತಾರ. ಇದಕ್ಕ A200 ಅಂತ್ರಿ.
ಇದು ತಾಸಿಗೆ ನಿಮ್ಗ 100ರಿಂದ 150 ರೊಟ್ಟಿ ತೆಗಿತೈತ್ರಿ ಇದು ಒಂದು ತಾಸಿಗೆ ಸರ ತಾಸಿಗೆ 100ರಿಂದ 150 ತೆಗಿತೈತ್ರಿ. ಇದ್ರೊಳಗ ನಿಮ್ಗ ಮತ್ತೆ ಇದು ಬಿಟ್ರೆ ಇದು ಬರ್ತೈತ್ರಿ ಮಷಿನ್. ಮನಿ ಒಳಗ ಇಟ್ಕೊಂಡ ನಿಮ್ಗೆ ಬಿಸ್ನೆಸ್ ಮಾಡ್ಕೋಬೇಕಪ್ಪ ಅಂದ್ರ ನೀವು ಇದ್ರೊಳಗೆ ಇದು A300 ಅಂತ ಹೇಳಿ ಇದ್ರದ್ರಿ. ಇದು ತಾಸಿಗೆ ನಿಮ್ಗೆ 200ರಿಂದ 300 ರೊಟ್ಟಿ ತೆಗಿತೈತ್ರಿ. ಒಂದು ತಾಸಿಗೆ ತಾಸಿಗೆ 300 ರೊಟ್ಟಿ ತೆಗಿತೈತ್ರಿ. ಇದ್ರೊಳಗ ನೀವು ಬೇಕಾದ್ರ ಆಜು ಬಾಜು ಇದ್ದಾರಾಗ ಏನಾರ ರೊಟ್ಟಿ ಬೇಕಾತಪ್ಪ ಫಂಕ್ಷನ್ಗೆ ಅಂದ್ರ ಇದ್ರೊಳಗೆ ನೀವು ಮಾಡ್ಕೊಡ್ಬೋದು. ನೀವು ಮನಿಗೂ ಮಾಡ್ಕೋಬಹುದ, ನೀವು ಕಸ್ಟಮರ್ಗೂ ಹ್ಯಾಂಡಲ್ ಮಾಡ್ಕೋಬಹುದು. ಬಾಳ ಚಲೋ ರೀ ಇದು. ಸ್ಟಾರ್ಟಿಂಗ್ ನಿಂದ ನೀವು ಮಾಡ್ಬೇಕಪ್ಪ ಅನ್ನೋರಿಗೆ ಬಾಳ ಅನುಕೂಲ ಆಕೈತ್ರಿ. ಮತ್ ಇದ್ರೊಳಗ ನಿಮಗ್ ಬಂದ್ರೆ ಇದ್ರೊಳಗೆ ಇದಕ್ಕಿಂತ ಸ್ವಲ್ಪ ದೊಡ್ಡ ಮಷಿನ್ ಬರ್ತೈತ್ರಿ ಇದು. ಇದ್ರೊಳಗೆ A400 ಮಷಿನ್ ರೀ ಇದು. ತಾಸಿಗೆ 400 ರೊಟ್ಟಿ ತೆಗಿತೈತ್ರಿ ಇದು. ಬಿಸ್ನೆಸ್ ಅಂದ್ರೆ ತಾಸಿಗೆ 400 ರೊಟ್ಟಿ ತೆಗಿತೈತ್ರಿ. ಇದ್ರಾಗ ನಿಮ್ಗೆ ಇದಾಗ ಬಂದ್ಬಿಟ್ರಿ, ಇದ್ರಾಗ ನಿಮ್ಗೆ ದೊಡ್ಡ ಮಷಿನ್ ಬೇಕಪ್ಪ ಅಂದ್ರೆ ಪ್ರೊಡಕ್ಷನ್ ಜಾಸ್ತಿ ನಿಮ್ಗೆ ಹೆಚ್ಚಿಗೆ ಮಾಡ್ಬೇಕಪ್ಪ ಅಂದ್ರೆ ಬರ್ರಿ ಇಲ್ಲಿ ತೋರಿಸ್ತೀನಿ. ಈ ಮಷಿನ್ ಬರ್ತೈತ್ರಿ ನಿಮ್ಗೆ. ಇದರದ ಹೆಸರು A700 ಅಂತೀರಿ. ಇದರ ರಿಟರ್ನ್ ಬೆಲ್ಟ್ ಬರ್ತೈತ್ರಿ. ಈಗ ಅದು ತೋರಿಸಿದಲ್ಲ ಈ ಬೆಲ್ಟ್ ನಾವು ಅದ್ರೊಳಗೆ ಕೊಡೋದಿಲ್ಲ. ಇದ್ರೊಳಗೆ ಏನು A700 ಅಂತೇಳಿ ರಿಟರ್ನ್ ಬೆಲ್ಟ್ ಬರ್ತೈತ್ರಿ. ಇದ್ರೊಳಗೆ ಏನ್ ಬರ್ತೈತಪ್ಪ ಅಂದ್ರೆ ವೇಸ್ಟೇಜ್ ಏನ ಬರ್ತೈತಲ್ರಿ ಅದು ಆಟೋಮೆಟಿಕ್ ತಾನ ತಗೊಂಡ್ ರೀಸೈಕಲ್ ಆಗಿ ಮತ್ತೆ ರೊಟ್ಟಿ ಮಾಡಿ ಅದ ಕಳಿಸ್ತೈತಿ. ಓ ಸರ್ ಅಂದ್ರೆ ಕೇಳ್ಡ್ ಏನ್ ಯಾಕತ್ತಲ್ಲ ಅದನ್ನ ತಂದು ಹೊಳ್ಳಿ ಇಲ್ಲೇ ಹೋಗಿತೈತ ಅದ ಗೊತ್ತಾತಿ. ಅದು ಕೆಲಸ ಇಲ್ಲ ಹಿಂಗ ಹೌದ್ರಿ ಸರ್. ಮನಿಗೆ ಒಂದು ಬಲ್ಬ್ ಯೂಸ್ ಮಾಡುವಂಗ ಅಷ್ಟು ಕರೆಂಟ್ ಹೋಗೈತ್ರಿ ನಿಮ್ದು. ಬರೀ ಅಷ್ಟ ರೀ ಅಷ್ಟ ಯೂಸ್ ರೀ ಇದು. ಸಿಂಗಲ್ ಪೇಸ್ ಮಷಿನ್. ಹಾ ರೀ. ಮತ್ ಇದ್ರಾಗ ನಿಮ್ಗ ದೊಡ್ಡ ಮಷಿನ್ ಬೇಕಪ್ಪ ಪ್ರೊಡಕ್ಷನ್ ಮತ್ತೆ ಹೆಚ್ಚಿಗೆ ಬೇಕಪ್ಪ ಅಂದ್ರೆ ಬರ್ರಿ ಮತ್ತೆ ತೋರಿಸ್ತೇನೆ ನಿಮ್ಗೆ. ಇನ್ನೂ ದೊಡ್ಡದೈತ್ರಿ. ಹಾ ಬರ್ರಿ ಇದು ಬಂದ್ಬಿಟ್ರಿ ನಿಮಗ A1000 ಅಂತ ಹೇಳಿ ಬರ್ತೈತ್ರಿ ಇದು. ಇದ್ರೊಳಗೆ ಏನ್ ಮಾಡುದಂದ್ರಿ ರೊಟ್ಟಿ ನೀವು ಆ ಮಷಿನ್ ಒಳಗೆ ಏನ್ ಬರ್ತೀರಿ ರೊಟ್ಟಿ ನೀವು ಕೈಲೇ ತಕೋಬೇಕಾಕೈತಿ. ಇದನ್ನ ನಾವು ಪ್ಲೇಟ್ ಕುಂದಿರ್ಸಿದ್ದೈತ್ರಿ ರೊಟ್ಟಿ. ಹಾ ರೀಸೈಕಲ್ ಆಗಿ ಇದು ಎಷ್ಟೇಜ್ ಇಲ್ಲಿ ಬರ್ತೈತ್ರಿ. ರೊಟ್ಟಿ ಏನಾಯ್ತಲ್ರಿ ಪ್ಲೇಟ್ ಮೇಲೆ ಬೀಳ್ತೈತ್ರಿ. ನೀವು ಕೈಲಿ ತಕೊಳ್ಳೋದು ಅವಶ್ಯಕತೆ ಇಲ್ಲ. ಅವಶ್ಯ ಇಲ್ಲ. ಈ ತಾಸಿಗೆ ನಿಮ್ಗೆ 1000 ತನಾನು ರೊಟ್ಟಿ ರೆಡಿ ಆಗ್ತಾವ್ರಿ. ಹೌದು ಸರ. ಇದ ಮಷಿನ್ದಾಗ ನಿಮಗ ಇದ್ರಾಗ ದೊಡ್ಡ ಮಷಿನ್ ನಿಮಗ ಬೇಕಪ್ಪ ಅಂದ್ರ ಈ ಮಷಿನ್ ಬರ್ತೈತ್ರಿ. ಇದು ಎಲ್ಲಾ ಹಳೆ ಮಾಡೆಲ್ ರೀ. ಇದು ಫಸ್ಟ್ ಈ ಮಾಡೆಲ್ ಮಾಡ್ತಿದ್ರಿ. ಈಗ ಇದ್ರಾಗ ನಿಮ್ಗೆ ಆ ಮಷಿನ್ದಾಗ ದೊಡ್ಡ ಮಾಡೆಲ್ ಅಂದ್ರೆ ಇದು 12 ತಾಸಿಗೆ 1200 ರೊಟ್ಟಿ ತೆಗಿತೈತ್ರಿ. ಇದು 1 HP ಮೋಟರ್ ಬರ್ತೈತ್ರಿ. 1 HP ಬರ್ತೈತಿ 1 HP ಮೋಟರ್ ಬರ್ತೈತ್ರಿ ಇದು. ಹಾ ರೀ. ಎಲ್ಲದಕ್ಕೂ 1 ಇಯರ್ ಗ್ಯಾರಂಟಿ ಇರ್ತೈತ್ರಿ. ಗ್ಯಾರಂಟಿ ಇರ್ತದ. ಬರ್ರಿ ಏನು ಇಟ್ಟಾರಲ್ಲ ಇಲ್ಲಿ ಸರ. ನೀವು ಇದಕ್ಕ ಹಿಟ್ ಕಲಿಸಿ ಹಾಕ್ಬೇಕಾದ್ರೆ ಕೈಲಿ ಅಂತೂ ಕಲಿಸಿ ಹಾಕಾಕ ನಿಮಗ ಆಗೋದಿಲ್ಲ. ಅಷ್ಟೆಲ್ಲಾ ನಿಮಗ್ ಬಾಳ ತ್ರಾಸ ಆಕೈತಿ. ಇದು ನಿಮ್ಗ 5 kg ಆಟ ಮಿಕ್ಸರ್ ರೀ ಇದು. ಇದ್ರೊಳಗೆ ನೀವು ಹಿಟ್ ಕಲಿಸೋದೈತಿ ಅದ್ ಹೋಗಿ ನಿಮ್ಗೆ ಹಲರ್ದಾಗ ಹಾಕೋದೈತ್ರಿ. ಈಗ ಕಲಿಸ್ಕೊಂಡ್ ಹಾಕಿದ ತಕ್ಷಣ ಹಿಟ್ ಕಲ್ಸೋದ್ರಿ. ಇದು ಯಾ ಕೆಲಸ ಇಲ್ಲಪ್ಪ, ಬಾಳ ಈಜಿ ಮಾಡಿಬಿಟ್ಟಾರಲ್ಲ. ಎಲ್ಲಾ ಮಷಿನ್ ಕೆಲಸ ರೀ. ಹೌದ್ರಿ. ಆಯ್ತ್ರಿ ಮಾಡ್ಕೊಡೋನ್ರಿ ನಿಮ್ಗ. ಬರ್ರಿ ಬರ್ರಿ ನೋಡ್ಬರ್ರಿ. ಇದಲ್ರಿ ತಾಸಿ 300 ರೀ. 300 ಇದೈತಿ ಇದಲ್ರಿ. ಸರ್ ಹಂಗಾರ ಮಾಲಕನ್ ಕರಬಿಡ್ರಿ. ನಿಮ್ಗೆ ಗಂಡ ಐತಿಗೆ ಮತ್ತ ನಿಮ್ ಬಿಸ್ನೆಸ್ ಬರಬರ್ ಆಕತ್ತದ. ಆಯ್ತು ಸರ್. ಸರ್ ಮಾಲಕನ್ ಕರಿ ಸರ. ಇದಕ್ಕ ಮಾಲಕರು ನಾವರಿ, ಇಲ್ಲಿ ವರ್ಕರು ನಾವರಿ. ನಮ್ಮ ಇನ್ನೊಬ್ಬರು ಪಾರ್ಟ್ನರ್ ಅದಾರಿ. ಹೌದು ಬರ್ರಿ ಸರ. ಇವರು ಮಾಲಕರು ಅಂದ್ರೆ ಎಲ್ಲಿಯೋ ಕುತ್ಕೊಂಡು ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ರೀ. ನಾವ್ ಇಬ್ರು ಕೂಡ ಮಾಡಿದ್ರಿ. ಈಗ ಬೇರೆ ಕಡೆ ನಾವು ಮಾಡಾಕ ಅಂತ ಹೇಳಿ ಹೋಗ್ತಿದ್ವಿ. ಈಗ ಖುದ್ದು ನಾವು ಮಾಡಿ ಕಸ್ಟಮರ್ಗೆ ಕೊಡಾಕತ್ತೀವ್ರಿ. ಓ ಅಂದ್ರ ಸರ್ ಗೊತ್ತಾದ್ರೆ ಇವ್ರಿಗೆ ಮಷೀನ್ ಏನು ಆಗ್ಲಾರ್ದಂಗ ಇರ್ತೈತಿ. ಯಾಕಂದ್ರೆ ಇವ್ರ ಕೆಲಸ ರಿಪೇರಿ ಬರುದಿಲ್ಲ. ಹೆಂಗಿರ್ತತಿ ಎಲ್ಲಿವರ ತಂದ್ ಮಾರೋದ್ ಬೇರೆ, ಇವ್ರ ರೆಡಿ ಮಾರೋದ್ ಬೇರೆ. ಹೆಂಗಿರ್ತತಿ ಆಯ್ತಾಯ್ತು ಮಾಡ್ಕೊಡ್ತೀವಿ. ನಿಮಗೆ ಎಲ್ಲಕ್ಕಿಂತನೂ ರೀಸನೇಬಲ್ ಆಗಿ ನಿಮಗೆ ಕೊಟ್ಟು ಕಳಿಸ್ತೀವಿ. ನಮ್ ಕಡೆ ತಗೊಳ್ಳೋದು ಪ್ಲಸ್ ಪಾಯಿಂಟ್ ಏನಂದ್ರೆ ನಿಮ್ಗ ಮಾರ್ಕೆಟ್ ನಾಗೆಲ್ಲ ಓನರ್ ಸಪರೇಟ್ ಇರ್ತಾರ್ರಿ, ಲೇಬರ್ ಸಪರೇಟ್ ಇರ್ತಾರ. ಲೇಬರ್ ಚಾರ್ಜ್ ನಿಮ್ಗೆ ಎಕ್ಸ್ಟ್ರಾ ಆಕೈತಿ. ನಾವು ಮ್ಯಾನುಫ್ಯಾಕ್ಚರ್ ಮಾಡಂತೀವಲ್ಲ ನಾವು ಲೇಬರ್ ಚಾರ್ಜ್ ಸಪರೇಟ್ ತೆಗೆದ್ಬಿಡ್ತೀವಿ. ಏನ್ ಇರ್ತೈತಲ್ಲ ಲೇಬರ್ ಚಾರ್ಜ್ ನಾವು ರೆಡಿ ಮಾಡ್ತೀವಿ. ಅದನ್ನ ಬಿಟ್ಟು ನಾವು ಕಸ್ಟಮರ್ ಕೊಟ್ಬಿಡ್ತೀವಿ. ಮಾರ್ಕೆಟ್ ನಾಗ ಎಷ್ಟು ಸಾಧ್ಯ ಆಕೈತಲ್ಲ ಅಷ್ಟು ಕಮ್ಮಿ ಮಾಡ್ಕೊಡ್ತೀವಿ. ಕಮ್ಮಿ ಬಂದೇವ್ರಿ. ಮತ್ ನಮ್ಗೆ ಹೋಗೋ ಚಾರ್ಜ್ ಕೊಡ್ಬೇಕು ನೋಡ್ರಿ ಗಾಡಿದ. ನೀವು ಏನ್ ಟೆನ್ಷನ್ ಮನಿಗೆ ತರ್ತಾರ ಗಪ್. ಎಲ್ಲಾ ಇದನ್ನ ಮಾಡ್ಕೊಡ್ತೇವ್ರಿ. ಕ್ವಾಲಿಟಿ ನೋಡ್ರಿ ನಮ್ದ ಎಲ್ಲಕ್ಕಿಂತನೂ ಕ್ವಾಲಿಟಿ ಬೆಸ್ಟ್ ಕ್ವಾಲಿಟಿ ಐತಿ.
ಅಂತ ಇಂತ ಕ್ವಾಲಿಟಿ ನಾವು ಏನ್ ಹಾಕೋದಿಲ್ಲ. ಹೌದು ಸರ್. ಆಯ್ತು ಹಂಗಾರ ಇದನ್ನ ಕೊಟ್ಬಿಡ್ರಿ. ಆಯ್ತ್ರಿ ಆಯ್ತು ಇದನ್ನ ಪ್ಯಾಕ್ ಮಾಡಿಸ್ಬಿಡ್ರಿ ಸರ್. ಆಯ್ತು, ಮಾಡ್ಕೊಡಿ. ಸರ್ ಬಿಲ್ ಮಾಡ್ಬರಿ ಸರ್ ಹಂಗಾರ. ಆಯ್ತು ಸರ್ ಎಲ್ಲ ಓಕೆ ರೀ. ಹಾ ರೀ. ನಮಗೆ ಅಡ್ರೆಸ್ ಯಾಕೋ ಸ್ವಲ್ಪ ಕನ್ಫ್ಯೂಸ್ ಆಗತ್ತೈತ್ರಿ. ಅಡ್ರೆಸ್ ಅಟ್ ನೀವ ಪರ್ಫೆಕ್ಟ್ ಹೇಳ್ಬಿಡ್ರಿ ಸರ್. ಇಲ್ಲಿ ಏನಿಲ್ರಿ, ನೀವು ಹುಬ್ಳಿಲಿಂದ ಸೀದಾ ತಾರ್ಯಾಳ ಅಂತ ಹೇಳಿ ಬಂದ್ರಿ ಅಂದ್ರ ತಾರ್ಯಾಳ ಬ್ಯಾಂಕ್ ಸರ್ಕಲ್ಗೆ ನೀವು ಇಳ್ಕೊಳ್ಳುದ್ರಿ. ಹಾ ಸರ್. ಅಲ್ಲಿ ನೀವು ಇಳ್ಕೊಂಡ್ ನಮಗೊಂದು ಕಾಲ್ ಮಾಡಿದ್ರೆ ಸಾಕ, ನಮ್ದ ಗಾಡಿ ಐತ್ರಿ, ನಾವ ಬಂದ ನಿಮಗ ಪಿಕಪ್ ಮಾಡ್ಕೊಂಡ ನಿಮ್ಗೆಲ್ಲ ಮಷಿನ್ ಸಮೇತ ನಿಮ್ಗೆಲ್ಲ ತೋರಿಸ್ಕೊಂಡ ಆಮೇಲೆ ನಿಮ್ಗೆ ಹೊಳ್ಳಿ ನಿಮ್ಗೆ ಅಲ್ಲೇ ಡ್ರಾಪ್ನು ಮಾಡ್ತೀವಿ. ಮಾಡ್ತಾರೆ. ಹೌದು ಸರ್. ಹೌದು. ಆಮೇಲೆ ನಿಮ್ ಕಡೆಯಿಂದ ಯಾರ ಈ ವಿಡಿಯೋ ನೋಡಿ ಬಂದವ್ರಿಗೆ ಈ ಮಷಿನ್ ಜೋಡಿ ನಾವು ಒಲಿ ಫ್ರೀ ಕೊಡ್ತೇವೆ. 2 ವಾರ ಬರ್ರಿ ಒಲಿ ನಿಮ್ ಕಡೆಯಿಂದ ಬಂದವ್ರಿಗೆ. ಹಾ ಸರ್. ಅಂದ್ರೆ ನಮ್ಮ ವಿಡಿಯೋ ನೋಡ್ಕೊಂಡು ಯಾರು ಬರ್ತಿರಲ್ಲ ಅವ್ರಿಗೆ ಈ ಮಷಿನ್ ಜೊತೆಗೆ ಇದೊಂದು ಒಲಿಯನ್ನ ಉಚಿತವಾಗಿ ಕೊಡತಾರ ನಮ್ಮ ಸಾರು. ದಯವಿಟ್ಟು ಎಲ್ಲರಿಗೂ ನಮಸ್ಕಾರ.